ನಾವು ಪ್ರತಿದಿನ ಕ್ಲಾಸಲ್ಲಿ ಏನು ತಿಳ್ಕೊಳ್ತಾ ಇದ್ದೋ, ನಿನ್ನೆ ಮೊನ್ನೆ ಕ್ಲಾಸಲ್ಲಿ ಬೈಬಲ್ ನಾವು ಯಾಕೆ ಓದಬೇಕು, ಬೈಬಲನ್ನು ನಾವು ಯಾಕೆ ಓದಬೇಕು. ಪ್ರೈಸ್ ದಿ ಲಾರ್ಡ್. ಇದೇ ಪ್ರಶ್ನೆ, ಯಾಕೆ ಓದಬೇಕು. ತುಂಬ ಆಳವಾಗಿ ನಾವು ತಿಳ್ಕೊಳ್ತಾ ಹೋದರೆ ತುಂಬ ವಿಷಯಗಳು ಇದೆ. ಇದೆಯಾ? ತುಂಬ ವಿಷಯಗಳಿದೆ. ತುಂಬ ವಿಷಯ. ಭಾಗ 1 ಆಯಿತು, ಭಾಗ 2 ಆಯಿತು, ಭಾಗ 3. ನೋಡಿ, ನಾವು ದೀಕ್ಷಾಸ್ಥಾನದ ಬಗ್ಗೆ 10 ಭಾಗಗಳು ಮಾಡೋದು. ಇನ್ನೂ 2 ಭಾಗ ಮಾತ್ರ ಮುಗ್ದಿದೆ. ಇನ್ನೊಂದು ಭಾಗ ಬಾಕಿ ಇದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅದೇ ರೀತಿನೇ ಈ ಒಂದು ಬೈಬಲ್ ಯಾಕೆ ಓದಬೇಕು ಎಂಬುದರ ವಿಷಯವಾಗಿ ಆ ಟಾಪಿಕ್ ತಗೊಂಡಾಗ ನೋಡಿ, ಆ ಟಾಪಿಕ್ ಏನು ಬರ್ತಾ ಇದೆ, ಏನು 2-3 ಭಾಗಗಳಾಗಿ ನಾವು ಹೋಗ್ತಾ ಇದೆ. ಬಟ್ ಆದರೂ ಕೂಡ ಎಷ್ಟು ನಾವು ಆಳವಾಗಿ ಹೋಗ್ತಾ ಇದೀವೋ, ಪವಿತ್ರಾತ್ಮರು ಅಷ್ಟೇ ಸುಂದರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ತಿಳಿಸ್ಕೊಡ್ತಾ ಇದ್ದಾರಾ? ಕಲಿತಾ ಇದ್ದೀರಾ? ವೆರಿ ಗುಡ್, ಸೂಪರ್. ಪ್ರೈಸ್ ದಿ ಲಾರ್ಡ್. ಬೈಬಲ್ ನಾವು ಯಾಕೆ ಓದಬೇಕು ಎಂಬುದನ್ನು 6 ಪಾಯಿಂಟ್ಸ್ಗಳಲ್ಲಿ ನಾನು ನೋಟ್ಸ್ ಮಾಡಿದ್ದೀನಿ. ಅದರಲ್ಲಿ ನಾವು 3 ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಮೊದಲನೇದಾಗಿ, ದೇವರ ಸ್ವಭಾವವನ್ನು ಅರಿಯುವುದಕ್ಕಾಗಿ ನಾವು ಬೈಬಲ್ ಕಂಪಲ್ಸರಿ ಓದಬೇಕು. ನಾವು ಬೈಬಲ್ ಓದಲೇಬೇಕು. ಎರಡನೇದಾಗಿ, ದೇವರ ಪರಿಶುದ್ಧತೆಯನ್ನು ಅರಿತುಕೊಳ್ಳುವುದಕ್ಕಾಗಿ ನಾವು ಬೈಬಲ್ ಓದಬೇಕಾಗುತ್ತೆ. ಮೂರನೇದಾಗಿ, ದೇವರ ಪ್ರೀತಿಯನ್ನು ತಿಳಿಯುವುದಕ್ಕಾಗಿ ನಾವು ಬೈಬಲ್ ಓದಬೇಕಾಗುತ್ತೆ. ದೇವರ ಪ್ರೀತಿಯನ್ನು ತಿಳಿಯೋದಕ್ಕೋಸ್ಕರ ನಾವು ಬೈಬಲ್ನ ಓದಬೇಕಾಗುತ್ತೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಬೈಬಲ್ ಅಂತ ಹೇಳಿದ್ರೆ ಇಂಗ್ಲಿಷ್ ಪದ ಅಲ್ವಾ? ಬೈಬಲ್ ಅಂದರೆ ಇಂಗ್ಲಿಷ್ ಪದ. ಬೈಬಲ್ ಅಂದರೆ ಇಂಗ್ಲಿಷ್ ಅಲ್ವಾ? ಇಂಗ್ಲಿಷ್. ಹಾ. ಧರ್ಮಶಾಸ್ತ್ರ ಅಂದ್ರೆ ಕನ್ನಡ. ಹೌದು. ಧರ್ಮಶಾಸ್ತ್ರ ಅಂದ್ರೆ ಕನ್ನಡ. ಪ್ರೈಸ್ ದಿ ಲಾರ್ಡ್. ಓಕೆ. ಅವರವರ ಭಾಷೆಗಳಲ್ಲಿ ದೇವರ ಪವಿತ್ರಾತ್ಮರು ಏನು ಮಾಡ್ತಾರೆ? ಅವರವರ ಭಾಷೆಗಳಲ್ಲಿ ಪವಿತ್ರಾತ್ಮರು ಸತ್ಯವನ್ನ ತಿಳಿಸ್ಕೊಡ್ತಾರೆ. ಎಲ್ಲರಿಗೂ ತಿಳಿಸ್ಕೊಡ್ತಾರೆ. ನೋಡಿ, ಬೈಬಲ್ ಇಂದ ಏನು ಲಾಭ ಅನ್ನೋದು ತುಂಬ ಜನ ನೋಡ್ಕೊಂಡಿದ್ದಾರೆ. ಬಟ್ ಆದರೆ ಬೈಬಲ್ ಗೂಢಾರ್ಥ ಏನು, ದೇವರು ನಮ್ಗೆ ಯಾಕೆ ಬೈಬಲ್ ಕೊಟ್ಟರು ಅಂತ ಹೇಳಿದ್ರೆ, ಬೈಬಲ್ ಮುಖಾಂತರ ನಾವು ಪರಲೋಕ ಪ್ರವೇಶ ಮಾಡಬೇಕು, ನಿತ್ಯ ಜೀವ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಬೈಬಲ್ ಇಲ್ಲದೆ ಹೋದರೆ ಮುಖ್ಯವಾಗಿ ವಿಶ್ವಾಸ ಇರೋದಿಲ್ಲ. ವಿಶ್ವಾಸ ಇಲ್ಲ. ನಮಗೆ ವಿಶ್ವಾಸ ಸಿಗಬೇಕು, ವಿಶ್ವಾಸದಿಂದ ನಾವು ಜೀವಿಸಬೇಕು ಅಂತ ಹೇಳಿದ್ರೆ ಬೈಬಲ್ ಓದಿದ್ರೆ ಮಾತ್ರ. ಕೆಲವು ಜನ ಹೇಳ್ತಾರೆ, ಇಲ್ಲ ನಾನು ತುಂಬ ವಿಶ್ವಾಸ. ನೋ, ನಿಮ್ಮ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ನಮ್ಮ ಆಲೋಚನೆ ಯಾವತ್ತೂ ಲೋಕದ ಆಲೋಚನೆ ಅಲ್ವಾ? ದೇವರು ಹೇಳಿದ್ರು, ಭೂಮಿಯಲ್ಲಾಗಲಿ, ನೀರಿನ ಒಳಗಾಗಲಿ, ಆಕಾಶದಲ್ಲಾಗಲಿ ಯಾವುದೇ ರೂಪವನ್ನು ಮಾಡ್ಕೊಳ್ಬೇಡ ಅಂತ ಹೇಳಿದ್ರು. ನಾವು ನೋಡಿ, 100 ರೂಪಗಳನ್ನು ಮಾಡಿಕೊಂಡು ನಾವು ಅದನ್ನು ದೇವರು ಅಂತ ಹೇಳ್ಬಿಡಿ ನಾವು ಪೂಜಿಸ್ತಾ ಇದ್ದೀವಾ? ಪೂಜಿಸ್ತಾ ಇದ್ದೀವಿ. ನೋಡಿ, ನಮ್ಮ ಆಲೋಚನೆ ಬೇರೆ, ದೇವರ ಆಲೋಚನೆ ಬೇರೆ. ಹಾಗಾಗಿ ಬೈಬಲ್ ಇಲ್ಲದೆ ಹೋದರೆ ಅಥವಾ ಬೈಬಲ್ನ ಓದದೆ ಹೋದರೆ ವಿಶ್ವಾಸ ಇಲ್ಲ. ಅದೇ ರೀತಿ ಬೈಬಲ್ ಓದದೆ ಹೋದರೆ, ಬೈಬಲ್ ಇಲ್ಲದೆ ಹೋದರೆ, ಬೈಬಲ್ ನಿಮ್ಮ ಕೈಯಲ್ಲಿ ಅಥವಾ ನಿಮ್ಮ ಹೃದಯದಲ್ಲಿ ಇಲ್ಲದೆ ಹೋದರೆ ಪರಿಶುದ್ಧತೆ ಇಲ್ಲ.
ಪರಿಶುದ್ಧತೆ ಇಲ್ಲ. ಪರಿಶುದ್ಧತೆ ಇಲ್ಲ ಅಂದರೆ ನಾವು ದೇವರನ್ನು ಕಾಣಲು ಸಾಧ್ಯವಿಲ್ಲ. ಹೌದಾ? ಹೌದಾ? ಪರಿಶುದ್ಧತೆ ಇಲ್ಲ ಅಂದ್ರೆ ದೇವ್ರನ್ನ ಕಾಣಕ್ಕಾಗಲ್ಲ. ಪರಿಶುದ್ಧತೆ ಇಲ್ಲ ಅಂದರೆ ದೇವರನ್ನ ಕಾಣಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಇದೆಯಾ? ಸಾಧ್ಯವಿಲ್ಲ. ಇಲ್ಲ ಬ್ರದರ್, ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ brother. ಇಲ್ಲ. ಪ್ರೈಸ್ ದಿ ಲಾರ್ಡ್. ಆದರೆ ಕೆಲವು ಜನರು ಹೇಳ್ತಾರೆ, ನಾನು ಏನು ನೋಡಿದೆ, ದೇವದೂತರನ್ನ ನೋಡಿದೆ, ದೇವ್ರನ್ನ ನೋಡಿದೆ, ಕಣ್ಣಾರೆ ನೋಡಿದೆ ಅಂತೆಲ್ಲ ಹೇಳ್ತಾರೆ. ಅದು ಎಷ್ಟು ಸತ್ಯನೋ ನಮಗಂತೂ ಗೊತ್ತಿಲ್ಲ. ಎಷ್ಟು ಸತ್ಯನೋ ನಮಗಂತೂ ಗೊತ್ತಿಲ್ಲ. ಹೇಗೆ ಗೊತ್ತಿಲ್ಲ. ಹೇಗೆ ಹಾಗಾದರೆ ಅವರೆಲ್ಲ ಸುಳ್ಳು ಹೇಳ್ತಾರೆ ಅಂದರೆ ನಮಗೆ ಗೊತ್ತಿಲ್ಲ. ಯಾಕೆ ಯಾಕೆ ಕಾರಣ? ಅದಕ್ಕೊಂದು ಕಾರಣ ಇದೆ. ನಾವು ನಂಬಕ್ಕಾಗಲ್ಲ. ಕಾರಣ ವಿಗ್ರಹಾರಾಧನೆ. ಪ್ರೈಸ್ ದಿ ಲಾರ್ಡ್. ಮಾಡಬೇಡ ಅಂತ ಹೇಳಿದ ಕಾರ್ಯವನ್ನು ನಾವು ಮಾಡಿ ನಾವು ದೇವರನ್ನ ಕಂಡಿದ್ದೀವಿ ಅಂತ ಹೇಳಿದ್ರೆ ನಂಬಬೇಕಾ? ಇಲ್ಲ ಬ್ರದರ್. ನಂಬಬೇಕಾ? ಇಲ್ಲ. ಮುಖ್ಯವಾಗಿ ಪರಿಶುದ್ಧತೆ ಇಲ್ಲದೆ ಹೋದರೆ ಯಾರು ದೇವರನ್ನ ಕಾಣಲು ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಯಾರು ಹೇಳ್ತಾರದು? ಹೇಳ್ತಾರದು ಯಾರು? ಹೇಳಿದ್ಯಾರು? ವಾಕ್ಯ ಹೇಳ್ತದೆ brother. ಬೈಬಲ್ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹೌದು brother. ಬೈಬಲ್ ಹೇಳ್ತಾರದು. ಬೈಬಲ್ ಹೇಳಿದ ಮೇಲೆ ಮತ್ತೆ ಏನಾದ್ರು ಹೊಸದಾಗಿ ಏನಾದ್ರು ಹೇಳ್ತೀನಿ ಅಂತ ಹೇಳಿದ್ರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಇಲ್ಲ brother. ಸಾಧ್ಯ ಇಲ್ಲ. ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಷ್ಟೋ ಜನ ಏನು ಮಾಡ್ತಾರೆ, ಅದನ್ನು ಮಿಕ್ಸ್ ಮಾಡ್ತಾರೆ, ವಾಕ್ಯಗಳನ್ನ ಮಿಕ್ಸ್ ಮಾಡ್ತಾ ಹೋಗ್ತಾರೆ. ಏನಕ್ಕೋಸ್ಕರ? ಹಣಕ್ಕೋಸ್ಕರ ಹಾಗೂ ಹೆಸರು ಮಾಡೋದಕ್ಕೆ ಅಲ್ವಾ? ಹೆಸರು ಹೌದು ಮಾಡೋದಕ್ಕೆ brother. ಏನು ಮಾಡ್ತಾರೆ? ಇಲ್ಲ ಸಲ್ಲದನ್ನ ಇವ್ರೇನು ಮಾಡ್ತಾರೆ? ಸೇರ್ಸಿ ಹೇಳ್ತಾರೆ brother. ಸೇರಿಸಿ, ಪ್ರೈಸ್ ದಿ ಲಾರ್ಡ್, ಸೇರಿಸಿ ಹೇಳ್ತಾರೆ. ಒಂದು ವಾಕ್ಯ ಓದೋಣ. 2 ಕೊರಿಂಥಿ 10ನೇ ಅಧ್ಯಾಯ ವಾಕ್ಯ 12 ಓದಿ. 2 ಕೊರಿಂಥಿ 10ನೇ ಅಧ್ಯಾಯ 12ನೇ ವಾಕ್ಯ. ಕೆಲವರು ತಮ್ಮನ್ನು ತಾವೇ ಹೊಗಳಿಕೊಳ್ಳುತ್ತಾರೆ. ಅವರಂತೆ ಕೊಚ್ಚಿಕೊಳ್ಳುವುದಕ್ಕೂ ಅವರೊಡನೆ ಹೋಲಿಸಿಕೊಳ್ಳುವುದಕ್ಕೂ ನಾವು ಯತ್ನಿಸುವುದಿಲ್ಲ. ಅವರಿಗೆ ತಾವು ಹಾಕಿಕೊಂಡದ್ದೇ ಅಳತೆಗೋಲು, ತಮಗೆ ತಾವೇ ತಾಳೆ ಹಾಕಿಕೊಳ್ಳುವಂತ ಅವಿವೇಕಿಗಳು. ಪ್ರೈಸ್ ದಿ ಲಾರ್ಡ್. ನೋಡಿ, ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೆಲವರು ತಮ್ಮನ್ನು ತಾವೇ ಹೊಗಳ್ಕೊಳ್ತಾರೆ. ಅವರಂತೆ ಕೊಚ್ಚಿಕೊಳ್ಳುವುದಕ್ಕೂ ಅವರೊಡನೆ ಹೋಲಿಸಿಕೊಳ್ಳುವುದಕ್ಕೂ ನಾವು ಯತ್ನಿಸುವುದಿಲ್ಲ. ಅವರಿಗೆ ತಾವು ಹಾಕಿಕೊಂಡದ್ದೇ ಅಳತೆ ಕೋಲು. ಅವ್ರು ಏನು ಹೇಳ್ತಾರೋ ಅದೇ ಸರಿ. ಅದೇ ಸರಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಅವ್ರು ಮಾಡ್ತಾರದೇ ಸರಿ ಇದೆ. ಈಗ ಹೌದು ಬ್ರದರ್. ಅವ್ರು ಮಾಡ್ತಾರದೇ ಸರಿ ಇದೆ. ಅವ್ರು ಏನು ಹೇಳ್ತಾರೋ ಅದೇ ಸರಿ ಅಂತ. ಆದರೆ ವಾಕ್ಯ ಸ್ಪಷ್ಟವಾಗಿ ಮುಂದುವರಿಸಿ ಹೇಳ್ತದೆ, ತಮಗೆ ತಾವೇ ತಾಳೆ ಹಾಕಿಕೊಳ್ಳುವಂಥ ಅವಿವೇಕಿಗಳು. ಪ್ರೈಸ್ ದಿ ಲಾರ್ಡ್. ತಮಗೆ ತಾವೇ ತಾಳೆ, ನಾವೇ ಸರಿ ಅಂತ ವಾದ ಮಾಡುವಂಥವರು. ಹಾಗಾಗಿ ಬೈಬಲ್ ಇಲ್ಲದೆ ಹೋದರೆ ಪರಿಶುದ್ಧತೆ ಇಲ್ಲ. ಪರಿಶುದ್ಧತೆ ಇಲ್ಲ ಅಂದರೆ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಬೈಬಲ್ ಇಲ್ಲದೆ ಹೋದರೆ ಸತ್ಯ ಎಂಬುದು ಇಲ್ಲ. ನಮ್ಮಲ್ಲಿ ಸತ್ಯ ಇರೋದಿಲ್ಲ. ಸತ್ಯ ಇಲ್ಲ. ಸತ್ಯ ಮಾತುಗಳು ಇರೋದಿಲ್ಲ. ಸತ್ಯ ಜೀವನ ಇರೋದಿಲ್ಲ. ಸತ್ಯ ನಡೆನುಡಿಗಳು ಇರೋದಿಲ್ಲ. ಜ್ಞಾನ ಇರೋದಿಲ್ಲ. ವಿವೇಕ ಇರೋದಿಲ್ಲ. ಏನೂ ಇರೋದಿಲ್ಲ. ಸತ್ಯ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಬೈಬಲ್ ಇಲ್ಲದೆ ಹೋದರೆ, ನಮ್ಮಲ್ಲಿ ಬೈಬಲ್ ಇಲ್ಲದೆ ಹೋದರೆ ಜ್ಞಾನ ಹಾಗೂ ವಿವೇಕ ಇರೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಜ್ಞಾನ ವಿವೇಕ ಇರೋದೆಲ್ಲಿ? ಬೈಬಲಲ್ಲಿ ಅಲ್ವಾ? ಹೌದು ಬ್ರದರ್. ಹೌದು. ಜ್ಞಾನ ಹಾಗೂ ವಿವೇಕ ಬರೋದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಅದು ಬೈಬಲ್ ಮುಖಾಂತರನೇ ಸಿಗೋದು. ಬಟ್ ಬೈಬಲ್
ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಜ್ಞಾನ ಇರೋದಿಲ್ಲ, ವಿವೇಕ ಇರೋದಿಲ್ಲ. ನಾವೆಲ್ಲರೂ ಆಗ ಪೆದ್ದರಂತೆ ಜೀವಿಸಬೇಕಾಗುತ್ತೆ. ಯಾರೋ ಬಂದು ಹೇಳಿದ್ರು ಇದನ್ನು ತೊಗೊಂಡೋಗಿ ಮನೇಲಿಟ್ಕೋ, ನೀನು ಒಳ್ಳೇದಾಗುತ್ತೆ ಅಂತ. ಇಟ್ಕೊಂಡು ನಾವು ಇಟ್ಕೊಂಡ್ಮೇಲೆ ಸುಮ್ಮನೆ ಬಿಟ್ವಾ? ಇಲ್ಲ, ನಮ್ಮ ಮಕ್ಳಿಗೂ ಕೊಟ್ಟು, ಅದಾದಮೇಲೆ ಏನು ಮಾಡೋದು, ನಮ್ಮ ಮೊಮ್ಮಕ್ಳಿಗೂ ಕೊಟ್ಟು, ಅದಾದಮೇಲೆ ಏನು ಮಾಡೋದು, ಅಕ್ಕಪಕ್ಕದ ಮನೆಯವರಿಗೆಲ್ಲರಿಗೂ ಕೊಟ್ಟು. ಪ್ರೈಸ್ ದಿ ಲಾರ್ಡ್. ನಾನು ಪ್ರಾರಂಭದಲ್ಲಿ ಹೇಳಿದೆ, ಧರ್ಮಸಭೆಯ ದೇವರು ಯಾವುದೇ ವ್ಯಕ್ತಿಗೋಸ್ಕರ, ಅದೇ ರೀತಿ ಯಾವುದೇ ವಸ್ತುಗಳಿಂದ, ಅದೇ ರೀತಿ ಯಾವುದೇ ರೀತಿಯಾದ ಲೋಕದ ಶಕ್ತಿಯಿಂದ ನಿರ್ಮಿಸಿಲ್ಲ. ಅವರು ನಿರ್ಮಿಸಿದ್ದು ಅವರ ಜೀವವುಳ್ಳ ವಾಕ್ಯಗಳಿಂದ. ಇಡೀ ಭೂಮಿಯನ್ನು ಅವರು ಉಂಟು ಮಾಡಿದ್ದೇ ಅವರ ಜೀವವುಳ್ಳ ವಾಕ್ಯಗಳಿಂದ. ಬೆಳಕಾಗಲಿ ಅಂದರೂ ಬೆಳಕಾಯಿತು. ನೀರು, ಭೂಮಿ ಎಲ್ಲವನ್ನ ದೇವರು ತಮ್ಮ ನುಡಿಯಿಂದಲೇ ಉಂಟು ಮಾಡಿದ್ದು. ಹಾಗಾಗಿ ಯೋಹನ 1ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, 1ನೇ ಅಧ್ಯಾಯ 1ನೇ ವಾಕ್ಯ, ಆದಿಯಲ್ಲಿ ವಾಣಿ ಇತ್ತು, ಆ ವಾಣಿ ದೇವರಾಗಿತ್ತು. ಆ ವಾಕ್ಯ ಓದಿ, ಯೋಹನ 1:1. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು, ಆ ದಿವ್ಯವಾಣಿ ದೇವರಾಗಿದ್ದರು, ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಹಾಗಾಗಿ ಆ ವಾಣಿ ದಿವ್ಯವಾಣಿ, ಆ ವಾಕ್ಯ ನಮ್ಮಲ್ಲಿ ಇಲ್ಲದೆ ಹೋದ್ರೆ ನಾವು ಝೀರೋ. ಓಕೆ, ಬೈಬಲ್ ಇಲ್ಲದೆ ಹೋದ್ರೆ ಒಳ್ಳೆಯ ಆರೋಗ್ಯ ಸಿಗಲ್ಲ ನಮಗೆ. ಬೈಬಲ್ ಇಲ್ಲದೆ ಹೋದರೆ ಆರೋಗ್ಯ ಹಾಗೂ ಸಮಾಧಾನ ಇಲ್ಲ. ಏನಪ್ಪ ಇದು, ಬೈಬಲಿಂದ ಆರೋಗ್ಯ ಸಮಾಧಾನ ಇಲ್ವಾ? ಬೈಬಲ್ ಇದ್ರೆ ಹಂಗಂದ್ರೆ ಎಲ್ಲ ಸರಿ ಇರುತ್ತಾ ಅಂತ ನೀವು ಅಂದ್ಕೊಳ್ಬೋದು. ನಿಜ, ಬೈಬಲ್ ಇತ್ತು ಅಂದರೆ ಎಲ್ಲ ಸರಿ ಇರುತ್ತೆ. ಕಾರಣ ಏನು ಗೊತ್ತಾ? ನಾವು ಹೇಗೆ ಜೀವಿಸಬೇಕು, ಹೇಗೆ ಜೀವಿಸಬಾರ್ದು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಲ್ಲವನ್ನ ಯಾವುದು ನಮಗೆ ತಿಳಿಸ್ಕೊಡುತ್ತೆ? ಪವಿತ್ರ ಗ್ರಂಥ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಬೇಕಾದ್ರೆ ಓದ್ ನೋಡಿ, ಜ್ಞಾನೋಕ್ತಿಗಳ ಗ್ರಂಥ ಓದ್ ನೋಡಿ, ಸಿರಾಕನ ಗ್ರಂಥ ಓದ್ ನೋಡಿ, ಸುಜ್ಞಾನ ಗ್ರಂಥ, ಈ 3 ಗ್ರಂಥಗಳನ್ನು ನೀವು ಓದ್ತಾ ಬನ್ನಿ. ನೀವು ಪ್ರತಿದಿನ ಜ್ಞಾನೋಕ್ತಿಗಳ ಗ್ರಂಥದಿಂದ ಒಂದೊಂದು ವಾಕ್ಯಗಳನ್ನು ನೀವು ಓದ್ತಾ ಇದ್ದೀರಾ ನೋಡಿ. ನೀವು ಓದಿರುವ ವಾಕ್ಯಗಳು, ನಾನು ಇಷ್ಟು ತಾರೀಕು ನಾನು ಈ ವಾಕ್ಯ ಓದ್ದೆ ಅಂತ ಯಾರು ಬರೆದಿಟ್ಟಿದ್ದೀರಾ? ಡೇಟ್ ಹಾಕಿ ಬರೆದಿಟ್ಟಿದ್ದೀರಾ? ಇಷ್ಟನೇ ತಾರೀಕು ನಾನು ಈ ವಾಕ್ಯ ಓದಿದ್ದೀನಿ ಅಂತ ಬರೆದಿಟ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಬರೆದಿಟ್ಕೊಳ್ತಾ ಹೋಗಿ ಆ ಒಂದು ಸಮಯದಲ್ಲಿ ಅದನ್ನು ನೀವು ಮತ್ತೆ ಪುನರಾವರ್ತಿಸುವಾಗ ಅದು ನಿಮ್ಮೊಂದಿಗೆ ಮಾತಾಡಿರೋದನ್ನು ನೀವು ಕಾಣ್ಬೋದು. ಅದು ನಿಮ್ಮೊಂದಿಗೆ ಮಾತಾಡಿರುತ್ತೆ, ಆ ವಾಕ್ಯ ನಿಮ್ಮೊಂದಿಗೆ ಮಾತಾಡಿರುತ್ತೆ. ಪ್ರೈಸ್ ದಿ ಲಾರ್ಡ್. ಆದರೆ ನಮಗೆ ಗೊತ್ತಿರಲ್ಲ, ಬಟ್ ಅದು ಮಾತಾಡಿದೆ. ಆ ವಾಕ್ಯ ನಮ್ಮೊಂದಿಗೆ ಮಾತಾಡಿದೆ. ಅದು ನಮಗೆ ಪರಿಶುದ್ಧವಾಗಿರಲಿಕ್ಕೆ ತಿಳಿಸುತ್ತೆ, ಸಮಾಧಾನವಾಗಿರಲಿಕ್ಕೆ ತಿಳಿಸುತ್ತೆ, ಶಾಂತಿಯಿಂದ ಜೀವಿಸಲಿಕ್ಕೆ ತಿಳಿಸುತ್ತೆ, ಬೇರೆಯವರ ವಸ್ತುಗಳಿಗೆ ಆಸೆ ಪಡಬೇಡ, ಮತ್ತು ಮನಸ್ಸನ್ನು ಶುದ್ಧವಾಗಿ ಇಡಲಿಕ್ಕೆ ಪ್ರಯತ್ನಿಸುತ್ತೆ. ಎಲ್ಲವನ್ನ ಅದು ನಮಗೇನು ಮಾಡುತ್ತೆ? ಸುಂದರವಾಗಿ ನಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ಅಷ್ಟೆಲ್ಲ ಸುಂದರವಾಗಿ ನಡೆಸ್ತಾ ಹೋದರೆ ಒಳ್ಳೆಯ ಆರೋಗ್ಯ ನಮ್ಮಲ್ಲಿ ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿ ಬೈಬಲ್ ಇಲ್ಲದೆ ಹೋದರೆ ನಮಗೆ ಆರೋಗ್ಯ ಇಲ್ಲ, ಸಮಾಧಾನ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅದಾದ ಮೇಲೆ ಬೈಬಲ್ ಇಲ್ಲದೆ ಹೋದರೆ ನೋಡಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ಬೈಬಲ್ ಇಲ್ಲದೆ ಹೋದರೆ ಪ್ರಭು ಯೇಸು ಕ್ರಿಸ್ತರಿಲ್ಲ. ಬೈಬಲ್ ಇಲ್ಲದೆ ಹೋದರೆ ಪ್ರಭು ಯೇಸು ಕ್ರಿಸ್ತರು ಇಲ್ಲ. ಪ್ರಭು ಯೇಸು ಕ್ರಿಸ್ತರಿಗೆ ನಮ್ಮ ಜೀವನದಲ್ಲಿ ಜಾಗ ಇರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಅದಕ್ಕೆ ಕಾರಣ ನಾನು ಮುಂದೆ ನೆಕ್ಸ್ಟ್ ಹೇಳ್ತೀನಿ. ಅದೇ ರೀತಿ ಬೈಬಲ್ ಇಲ್ಲ ಅಂತ ಹೇಳಿದ್ರೆ, ಬೈಬಲ್ ಇಲ್ಲದೆ ಹೋದರೆ ನಿತ್ಯ ಜೀವ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಿತ್ಯ ಜೀವ ಇಲ್ಲ. ಕೊನೆಯದಾಗಿ 2 ಸಾಲುಗಳನ್ನು ನೋಡಿ. ಬೈಬಲ್ ಇಲ್ಲದೆ ಹೋದರೆ ಪ್ರಭು ಯೇಸು ಕ್ರಿಸ್ತರು ಇಲ್ಲ, ಬೈಬಲ್ ಇಲ್ಲದೆ ಹೋದರೆ ನಿತ್ಯ ಜೀವ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಬೈಬಲ್ ಅಂದರೆ ಪ್ರಭು ಯೇಸು ಕ್ರಿಸ್ತರು.
ಬೈಬಲ್ ಅಂದರೆ ಪ್ರಭು ಯೇಸು ಕ್ರಿಸ್ತರು. ಪ್ರಭು ಯೇಸು ಕ್ರಿಸ್ತರಂದರೆ ನಿತ್ಯ ಜೀವ. ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್. ಬೈಬಲ್ ಇಲ್ಲದೋದ್ರೆ ಪ್ರಭು ಯೇಸು ಕ್ರಿಸ್ತರು ಇಲ್ಲ. ಬೈಬಲ್ ಇಲ್ಲದೋದ್ರೆ ನಿತ್ಯ ಜೀವ ಇಲ್ಲ. ಕಾರಣ ಬೈಬಲ್ ಅಂದರೆ ಪ್ರಭು ಯೇಸು ಕ್ರಿಸ್ತರು, ಪ್ರಭು ಯೇಸು ಕ್ರಿಸ್ತರಂದರೆ ನಿತ್ಯ ಜೀವ. ಆಮೇನ್. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಇದಿಷ್ಟು ಅರ್ಥ ಆಯ್ತಾ? ಅರ್ಥ ಆಯ್ತು brother. ಬರ್ಕೊಂಡಿದ್ದೀರಾ? ಬರ್ಕೊಂಡಿದೀವಿ brother. ಎಸ್, ಬೈಬಲ್ನ ನೀವು ಪ್ರತಿದಿನ ಓದಲಿಕ್ಕೆ ಪ್ರಾರಂಭ ಮಾಡಿ. ಒಂದೊಂದು ಅಕ್ಷರ ಅಲ್ಲ, ಒಂದೊಂದು ಪದ ಅಲ್ಲ. ನೀವು ಓದಲಿಕ್ಕೆ ಪ್ರಾರಂಭ ಮಾಡಿ. ಅಂದರೆ ಅನ್ಲಿಮಿಟೆಡ್ ಆಗಿ ಓದಲಿಕ್ಕೆ ಪ್ರಾರಂಭ ಮಾಡಿ. ಮೊದಲನೇ ದಿನ 5 ನಿಮಿಷ, ಒಂದು ವಾರ ಆದಮೇಲೆ 10 ನಿಮಿಷ, ಒಂದು ತಿಂಗಳಾದಮೇಲೆ 15 ನಿಮಿಷ, ಆ ರೀತಿ ಓದ್ತಾ ಹೋಗಿ. ದಿನದಿಂದ ದಿನಕ್ಕೆ ನೀವು ಹೆಚ್ಚಿಸ್ತಾ ಹೋಗಿ. ನೀವು ಎಷ್ಟು ಓದಲಿಕ್ಕೆ ಪ್ರಾರಂಭ ಮಾಡ್ತೀರೋ ಅಷ್ಟು ಜ್ಞಾನವನ್ನು ನೀವು ಪಡ್ಕೊಳ್ತೀರ. ಆಮೇನ್. ಅಷ್ಟು ಜ್ಞಾನವನ್ನು ನೀವು ಪಡ್ಕೊಳ್ತೀರ. ಸೊ ಹಾಗಾಗಿ ಇವತ್ತು ನಾವು ಜೀವಂತವಾಗಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಲೋಕದ ಜನರೆಲ್ಲ ಹೇಳ್ತಾರೆ, ನಾನು ಒಳ್ಳೆ ಊಟ ತಿಂತೀನಿ, ಆರೋಗ್ಯವಾಗಿದ್ದೀನಿ, ಮತ್ತು ನನ್ನ ಹತ್ರ ದುಡ್ಡು ಮಾಡಿಟ್ಕೊಂಡಿದ್ದೀನಿ, ಮತ್ತು ಅದಲ್ಲದೆ ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ನನ್ನನ್ನು ನೋಡ್ಕೊಳ್ತಾ ಇದ್ದಾರೆ, ಮತ್ತು ನನ್ನ ಗಂಡ ನನ್ನ ಹೆಂಡತಿ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಇದೆ, ವಾಸಿಸ್ಲಿಕ್ಕೆ ಒಳ್ಳೆ ಮನೆ ಇದೆ, ಒಳ್ಳೆ ಬಟ್ಟೆಗಳಿದೆ, ಕಾರಿದೆ, ಏನು ಆಭರಣಗಳಿದೆ. ಸೊ ಹಾಗಾಗಿ ನಾನು ಜೀವಿಸ್ತಾ ಇದ್ದೀನಿ ಅಂತ ಲೋಕದ ಜನರು ತಿಳ್ಕೊಳ್ತಾರೆ. ಬಟ್ ಆದರೆ ಬೈಬಲ್ ಹೇಳುತ್ತೆ, ನಾವು ಜೀವಿಸ್ತಾ ಇರೋದೇ ಅವರ ಕರುಣೆಯಿಂದ ಅಥವಾ ಅವರ ಕೃಪೆಯಿಂದ. ಆಮೇನ್. ದೇವರು ಒಂದು ಅವಕಾಶ ಕೊಟ್ಟಿರೋದು, ದೇವರು ಒಂದು ಚಾನ್ಸ್ ಕೊಟ್ಟಿರೋದು, ಮತ್ತೊಂದು ಚಾನ್ಸ್ ಕೊಟ್ಟಿರೋದು. ನೋಡೋಣ ನನ್ನ ಮಗಳು ಕಲ್ತ್ಕೊಳ್ತಾಳೆ, ನೋಡೋಣ ನನ್ನ ಮಗಳು ತಿಳ್ಕೊಳ್ತಾಳೆ, ಅಥವಾ ನನ್ನ ಮಗ ಸತ್ಯ ತಿಳ್ಕೊಳ್ತಾನೆ ಎಂಬ ಒಂದೇ ಮತ್ತೆ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿದ್ದಾರೆ, ನಾಳೆ ನಾವು ಇರ್ತೀವೋ ಇಲ್ವೋ ಅದಂತೂ ನಮಗೆ ಗೊತ್ತಿಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ಹೌದು. ಕಾರಣ ಏನಂತ ಹೇಳಿದ್ರೆ, ಒಬ್ಬೊಬ್ಬ ವ್ಯಕ್ತಿಗಳ ಜೀವನದ ದಿನಗಳು ಎಣಿಕೆಯಾಗಿದೆ. ದೇವರು ಕೌಂಟ್ ಮಾಡಿಟ್ಟಿದ್ದಾರೆ. ಇಷ್ಟು ವರ್ಷ ನೀನು ಬದುಕಿದೀಯಾ, ಇಷ್ಟು ವರ್ಷ, ಇಷ್ಟು ಗಂಟೆಗಳ ಕಾಲ, ಇಷ್ಟು ದಿನಗಳ ಕಾಲ, ಇಷ್ಟು ಸೆಕೆಂಡು, ಇಷ್ಟು ನಿಮಿಷ, ಎಲ್ಲವನ್ನ ದೇವರು ಲೆಕ್ಕ ಇಟ್ಟಿದ್ದಾರೆ. ಬೇಕಾದ್ರೆ ನೋಡಿ, ವಾಕ್ಯ ಓದ್ ನೋಡಿ. ಕೀರ್ತನೆಗಳ ಗ್ರಂಥ 56ನೇ ಅಧ್ಯಾಯ 8ನೇ ವಾಕ್ಯ. ಕೀರ್ತನೆಗಳ ಗ್ರಂಥ 56:8 ಓದಿ. ನನ್ನ ಅಲೆಮಾರಿತನದ ಲೆಕ್ಕ ಬಿಟ್ಟಿರುವೆ ನೀನು. ವಿನೋದ್ ಬ್ರದರ್ ಓದ್ತಾ ಇದಾರೆ, ಮರಿಯಾ ಮೋನಿಕಾ ಓದ್ತಾ ಇದಾರೆ. ಓದಿ ಮೋನಿಕಾ. ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವ ನಿನ್ನಲ್ಲಿ ನನ್ನ ಕಣ್ಣೀರನ್ನು ತುಂಬಿಡು, ನಿನ್ನ ಬುದ್ದಲಿಯಲ್ಲಿ ಅದರ ಕತೆ ಬರೆದಿಲ್ಲದೆಲ್ಲ ನಿನ್ನ ಪುಸ್ತಕದಲ್ಲಿ. ಓಕೆ, ಮತ್ತೊಮ್ಮೆ ಬೇರೆ ಓದೋಣವಾ ಅದೇ ವಾಕ್ಯವನ್ನ? ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವ ನಿನ್ನಲ್ಲಿ ನನ್ನ ಕಣ್ಣೀರನ್ನು ತುಂಬಿಡು, ಅದರ ಕತೆ ಬರೆಯದಿಲ್ಲವೇ ನಿನ್ನ ಪುಸ್ತಕದಲ್ಲಿ. ಓಕೆ, ಎಕೋ ಹೊಡಿತಾ ಇದೆ ತಿಮ್ಮಯ್ಯ ಬ್ರದರ್ ನಿಮ್ಮ. ಹೌದು ಬ್ರದರ್, ಎಲ್ಲಾರ್ದು ಡಬಲ್ ವಾಯ್ಸ್ ಬರ್ತಾ ಇದೆ. ಎಲ್ಲಾರ್ದು ಹೊಡಿತಾ ಇದೆ ಬ್ರದರ್. ಎಲ್ಲಾರ್ದು ಬರ್ತಾ ಇದೆಯಾ? ನಂದು ಬರ್ತಾ ಇದೆಯಾ? ಇಲ್ಲ ಬ್ರದರ್, ನಮ್ಮ ಎಲ್ಲಾರ್ದು. ಓಕೆ ಫೈನ್, ಸರಿ, ನನಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಸರಿ, ನಾನೇ ಓದ್ತೀನಿ ನೋಡಿ. ನನ್ನ ಅಲೆಮಾರಿತನದ ಲೆಕ್ಕವಿಟ್ಟಿರುವೆ ನಿನ್ನಲ್ಲಿ. ನೋಡಿ, ಅಲೆಮಾರಿತನ, ನಮ್ಮ ಜೀವನದ ಒಂದೊಂದು ಸೆಕೆಂಡ್ ಕೂಡ ದೇವರು ಲೆಕ್ಕ ಇಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಜೀವನದಲ್ಲಿ ಹಾಕುವಂಥ ಕಣ್ಣೀರನ್ನು ಕೂಡ ದೇವರು ಲೆಕ್ಕ ಇಟ್ಟಿದ್ದಾರೆ. ಅದರ ಕಥೆಯನ್ನು, ನನ್ನ ಜೀವನದ ಕಥೆಯನ್ನು ಒಂದು ಪುಸ್ತಕದಲ್ಲಿ ಅವರು ಬರೆದಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಸ್ಪಷ್ಟವಾಗಿ ಕಾಣ್ತಾ ಇದೆಯಾ ನಿಮಗೆ? ಕಾಣ್ತಾ ಇದೆಯಾ? ದೇವರು ಲೆಕ್ಕ ಇಟ್ಟಿದ್ದಾರೆ. ದೇವರು ಲೆಕ್ಕ
ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯಾವಾಗ ನಾವು ಬೈಬಲ್ ಓದಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆಗ ನಾವು ಸತ್ಯವನ್ನು ತಿಳ್ಕೊಳ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಸೈತಾನ ಕೆಲವು ಶತಮೂರ್ಖರನ್ನ ಕಳಿಸ್ತಾನೆ ನಮ್ಮ ಮನೆಗೆ ಅಥವಾ ನಮ್ಮ ಜೊತೆಗೆ, ಅಥವಾ ನಾವು ಎಲ್ಲೋ ಒಂದು ಕಡೆ ಸಿಗಲಿಕ್ಕೆ ಒಬ್ಬ ಶತಮೂರ್ಖರನ್ನ ಕಳಿಸ್ಕೊಡ್ತಾನೆ. ಆರೋಗ್ಯ ಸರಿ ಇಲ್ವಾ, ಬಾ ಇಲ್ಲಿ ಹೋಗೋಣ, ಇಲ್ಲಿ ಇದು ಮಾಡೋಣ, ಅದು ಮಾಡೋಣ, ಅದು ಮಾಡೋದು ಸರೋಗುತ್ತೆ, ಇದು ಮಾಡೋದು ಸರೋಗುತ್ತೆ. ನಮ್ಮನ್ನು ಉಂಟು ಮಾಡಿದ ದೇವರಿಗೆ ಗೊತ್ತಿದೆ ನಾವು ಎಲ್ಲಿ ಹೋದ್ರೆ ಸರೋಗುತ್ತೆ ಅಂತ. ಹೌದಾ? ಗೊತ್ತಿದೆ ಬ್ರದರ್ ಅವ್ರಿಗೆ. ತಲೆನೋವು ಬಂದ್ರೆ ನಾವೆಲ್ಲ ಹೋಗ್ಬೇಕು? ಹಾಸ್ಪಿಟ್ಲಿಗೆ ಹೋಗ್ಬೇಕು. ಕರೆಕ್ಟಾ? ಹೌದು ಬ್ರದರ್. ಹೌದು ಬ್ರದರ್. ತಲೆನೋವು ಬಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಬೇಕು. ಅದೇ ಇರೋ ರೂಲ್ಸು. ಕಾರಣ ಅಲ್ಲಿ ಹೋದ್ರೇ ಅದಕ್ಕಂತ ವೈದ್ಯಕೀಯ ಜ್ಞಾನವನ್ನು ದೇವ್ರು ಕೊಟ್ಟಿದ್ದಾರೆ ಅಲ್ವಾ? ಅದು ಬಿಟ್ಟು ಹೌದು ನಿಂಬೆಹಣ್ಣು, ತೆಂಗಿನಕಾಯಿ, ಮೆಣಸಿನಕಾಯಿ ಈ ಥರ ಜಾಗಕ್ಕೆ ಹೋದ್ರೆ ಪ್ರಯೋಜನ ಇಲ್ಲ ಬ್ರದರ್. ಪ್ರಯೋಜನ ಇಲ್ಲ. ಹಾಗಾಗಿ ಇವತ್ತಿಗೂ ನಾವು ಜೀವಿಸ್ತಾ ಇರೋದು ನಮ್ಮ ಯಾವುದೇ ತೋಳ್ಬಲದಿಂದ ಅಲ್ಲ, ದೇವರ ಕೃಪೆಯಿಂದ. ಕರುಣೆಯಿಂದ. ದೇವರ ಕರುಣೆ ಅಥವಾ ಕೃಪೆಯಿಂದ. ಇದು ಸತ್ಯ ತಿಳಿಬೇಕು ಅಂತ ಹೇಳಿದ್ರೆ ನಾವು ಬೈಬಲ್ ಓದಬೇಕು. ಇಲ್ಲಾಂದರೆ ಖಂಡಿತವಾಗಲೂ ನಮಗೆ ಅರ್ಥ ಆಗಲ್ಲ. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಸರಿ, ಈಗ 5ನೇ ಪಾಯಿಂಟ್ಸ್ 1-2 ಭಾಗದಲ್ಲಿ ನಾವು ನೋಡಿದ್ದೀವಿ. ಈಗ 5ನೇ ಪಾಯಿಂಟ್ ಇಲ್ಲಿ ನೋಡೋಣ. ಬೈಬಲ್ ಯಾಕೆ ನಾವು ಓದಬೇಕು ಅಂತ ಹೇಳಿದ್ರೆ ದೇವರ ಪ್ಲ್ಯಾನ್ ಅಂದರೆ ಯೋಜನೆ ತಿಳಿಯಲು. ದೇವರ ಪ್ಲ್ಯಾನ್ ಅಂದರೆ ದೇವರ ಯೋಜನೆ ತಿಳಿಯೋದಕ್ಕೋಸ್ಕರ, ಹಾಗೂ ತೀರ್ಮಾನ. ಯಾರು? ದೇವರ ತೀರ್ಮಾನ. ದೇವರ ತೀರ್ಮಾನ ತಿಳಿದುಕೊಳ್ಳಲು ನಾವು ಬೈಬಲ್ ಓದಲೇಬೇಕು. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಬೈಬಲ್ ಓದ್ತಾ ಇದ್ದೀರಾ ಈ ದಿನಗಳಲ್ಲಿ? ಎಷ್ಟು ಜನ ಬೈಬಲ್ ಓದ್ತಾ ಇದ್ದೀರಾ? ನಾನು ಓದ್ತಾ ಇದ್ದೀನಿ ಬ್ರದರ್. ಗುಡ್ ಗುಡ್. ಪ್ರೈಸ್ ದಿ ಲಾರ್ಡ್. ಓದ್ತಾ ಇದ್ದೀವಿ ಬ್ರದರ್. ಎಸ್. ಒಂದು ದಿನಕ್ಕೆ ಅರ್ಧ ಗಂಟೆ ಆದರೂ ನೀವು ಬೈಬಲ್ ಓದಬೇಕು. ಎಷ್ಟು? ಅರ್ಧ ಗಂಟೆ. ಅರ್ಧ ಗಂಟೆ ಅಂದರೆ ಯಾವ ಥರ ಅರ್ಧ ಗಂಟೆ ನೀವು ಓದೋದು? ಎಲ್ಲ ಓದ್ಕೊಂಡೇ ಇರೋದಲ್ಲ. ಒಂದೇ ಒಂದು ವಾಕ್ಯವನ್ನು ನೀವು ಓದಬೇಕು. ಒಂದೇ ಒಂದು ವಾಕ್ಯವನ್ನು ಓದಿ ಅದನ್ನ ಕುಳಿತುಕೊಂಡು ಕಣ್ಣು ಮುಚ್ಚಿ ನೀವೇನು ಮಾಡಬೇಕು? ಅದನ್ನು ಮೆಡಿಟೇಟ್ ಮಾಡಬೇಕು. ಅದನ್ನು ಧ್ಯಾನ ಮಾಡಬೇಕು. ಯಾಕೆ ದೇವರು ನನ್ನ ಜೊತೆಯಲ್ಲಿ ಈ ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾರೆ? ಯಾಕೆ ದೇವರು ಈ ದಿನಗಳಲ್ಲಿ ಈ ವಾಕ್ಯದ ಮುಖಾಂತರ ಮಾತಾಡ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ನೋಡಿ, ಇವತ್ತು ಬೆಳಗ್ಗೆ ನಡೆದಂಥದ್ದು. ಇವತ್ತು ಬೆಳಗ್ಗೆ ನನಗೆ ಒಂದು 4 ಗಂಟೆಗೆ ಎಚ್ಚರ ಆಯಿತು. 4 ಕಾಲಿಗೆ ಎಚ್ಚರ ಆಯಿತು. ಸರಿ, ಎದ್ದು ಕೂತ್ಕೊಂಡ ತಕ್ಷಣ ನಾನು ಕೆಲವು ವಾಕ್ಯಗಳನ್ನು ಬರ್ಕೊಳ್ಳೋಣ ಅಂತೇಳಿ ಬೈಬಲ್ ತೊಗೊಂಡೆ, ನೋಟ್ಸ್ ತೊಗೊಂಡೆ. ದೇವರು ಕೆಲವು ವಾಕ್ಯಗಳ ಮುಖಾಂತರ ನನ್ನ ಜೊತೆಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಉದಾಹರಣೆಗೆ ಅವರು ನನ್ನ ಹತ್ರ ಒಂದು ಪ್ರಶ್ನೆ ಕೇಳಿದ್ರು. ನೋಡಿ, ದೇವರು ಯಾವ ರೀತಿ ನನ್ನ ಜೊತೆಲಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಅಂದರೆ ಪ್ರತಿಯೊಬ್ಬರ ಜೊತೆಯಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬ ಸ್ನೇಹಿತನಂತೆ ಮಾತಾಡ್ತಾರೆ, ಒಬ್ಬ ತಂದೆಯಾಗಿ ಮಾತಾಡ್ತಾರೆ, ಒಬ್ಬ ತಾಯಿಯಾಗಿ ಮಾತಾಡ್ತಾರೆ, ಒಬ್ಬ ಒಳ್ಳೆಯ ಗುರುವಾಗಿ ಅವ್ರು ಮಾತಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಬೆಳಗ್ಗೆನೇ ನಾನು ಒಂದು 4:04 ಬೈಬಲ್ ತೆಗೆದು ನಾನು ಆ ಒಂದು ವಾಕ್ಯಗಳನ್ನು ಧ್ಯಾನ ಮಾಡಬೇಕಾದ್ರೆ ಒಂದು ವಾಕ್ಯ ಮಾತ್ರ ನನ್ನ ಹೃದಯದ ಬಾಗಿಲನ್ನು ತಟ್ಟಿ ಎಚ್ಚರಪಡಿಸ್ತು ನನ್ನ. ಯಾವುದು ಆ ವಾಕ್ಯ ಅಂತ ಹೇಳಿದ್ರೆ 2 ಕೊರಿಂಥಿ 13ನೇ ಅಧ್ಯಾಯ 5ನೇ ವಾಕ್ಯ. 2 ಕೊರಿಂಥಿ 13ನೇ ಅಧ್ಯಾಯ 5ನೇ ವಾಕ್ಯ. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ. ಪ್ರೈಸ್ ದಿ ಲಾರ್ಡ್. ನೋಡಿ, ಎಷ್ಟು ಸುಂದರವಾಗಿ, ಎಷ್ಟು ಸ್ಪಷ್ಟವಾಗಿ ನನಗೆ ಅರಿಯುವ ರೀತಿಯಲ್ಲಿ ಹಾಗೂ ನಾನು ತಿಳಿದುಕೊಳ್ಳುವ ಹಾಗೆ ವಾಕ್ಯ ನನ್ನ ಜೊತೆಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಆಯಿತು. ನಿಮ್ಮ ಜೀವನ ವಿಶ್ವಾಸದಲ್ಲಿ ಬೇರೂರಿದೆಯೇ ಎಂಬುದನ್ನು ನೀವೇ ಪರೀಕ್ಷಿಸಿ ನೋಡಿ, ನಿಮ್ಮ ಅಂತರಂಗವನ್ನು ಪರಿಶೋಧಿಸಿ ನೋಡಿ,
ಕ್ರಿಸ್ತ ಯೇಸು ನಿಮ್ಮಲ್ಲಿ ಇದ್ದಾರೆ ಎಂಬುದನ್ನು ನೀವು ಅರಿತಿದ್ದೀರಿ ಅಲ್ಲವೇ? ಅವರು ನಿಮ್ಮಲ್ಲಿ ಇಲ್ಲವಾದರೆ ನೀವು ಅಯೋಗ್ಯರೇ ಸರಿ. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯ ಮಾತಾಡ್ತಾ ಇದೆಯಾ ಅಥವಾ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಓದ್ತಾ ಇದೆಯಾ? ಮಾತಾಡ್ತಾ ಇದೆ ಮಾತಾಡ್ತದೆ, ನಮ್ಮ ಜೊತೆಲಿ ಮಾತಾಡ್ತದೆ ವಾಕ್ಯ. ಬೈಬಲ್ ಮಾತಾಡುತ್ತೆ. ಯಾವುದೇ ವಿಗ್ರಹಗಳು, ಸ್ವರೂಪಗಳು, ಯಾವುದೇ ವ್ಯಕ್ತಿಗಳು ಮಾತಾಡೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಸಾಧ್ಯವಾದ್ರೆ ಮ್ಯೂಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮಾತಾಡಲ್ಲ, ಬಟ್ ವಾಕ್ಯ ಮಾತಾಡ್ತಾ ಇದೆ. ಬೆಳಗಿನ ಜಾವ 4:15 ಗಂಟೆಯಲ್ಲೇ ಮಾತಾಡ್ತಾ ಒಂದು ವಾಕ್ಯ, ನಿಮ್ಮ ಜೀವನ ಕ್ರಿಸ್ತ ಯೇಸುವಿನಲ್ಲಿ ಬೇರೂರಿದೆಯೇ ಎಂಬುದನ್ನು ಪರೀಕ್ಷಿಸಿ ನೋಡಿ. ಆ ಸಮಯದಲ್ಲಿ ಆ ಒಂದು ವಾಕ್ಯ ಓದಿದ ಮೇಲೆ ನಾನು ಮತ್ತೆ ಒಂದು 15-20 ನಿಮಿಷ ಕೂತ್ಕೊಳ್ಳೋದು. ಏನು? ಕಣ್ಣು ಮುಚ್ಚಿ ಯಾವುದೇ ಒಂದು ರೀತಿಯಾದ ಆಲೋಚನೆಗಳಿಲ್ಲದೆ ಈ ಒಂದು ವಾಕ್ಯವನ್ನು ಮಾತ್ರ ನನ್ನ ಕಣ್ಣು ಮುಂದೆ ಇಟ್ಕೊಂಡು ಮೆಡಿಟೇಷನ್ ಕೂತ್ಕೊಂಡಾಗ ಆಗ ನನ್ನ ಯೋಗ್ಯತೆ ಯಾವ ಮಟ್ಟಿಗಿದೆ ಅಂತ ದೇವರು ವಾಕ್ಯದ ಮುಖಾಂತರ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ವಾಕ್ಯ ಓದೋದು ಅಂದರೆ ಆ ರೀತಿ. ಅರ್ಧ ಗಂಟೆ ನೀವು ವಾಕ್ಯ ಓದಬೇಕು ಅಂತ ಹೇಳಿದ್ರೆ ಒಂದು ವಾಕ್ಯ ಓದಿ ಆದಮೇಲೆ ಪವಿತ್ರಾತ್ಮರ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡಿ ಆ ಒಂದು ವಾಕ್ಯಗಳನ್ನು ಹಿಡ್ಕೊಂಡು ಆ ಒಂದು ವಾಕ್ಯನ ಹಿಡ್ಕೊಂಡು ನೀವು ಧ್ಯಾನ ಮಾಡಬೇಕಾದ್ರೆ ಪವಿತ್ರಾತ್ಮರು ತಿಳಿಸ್ಕೊಡ್ತಾರೆ. ನಾವೇನು ಮಾಡ್ತೀವಿ? ವಾಕ್ಯ ಅರ್ಧ ಗಂಟೆ ಓದಬೇಕು ಅಂತ ಹೇಳಿದ್ರೆ ಮತ್ತಾಯನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ ಪೂರ್ತಿ ಓದ್ಬಿಡ್ತೀವಿ. ಪೂರ್ತಿ ಓದಲಿಕ್ಕೆ ಹೋಗಬೇಡಿ. 1, 2, 3 ವಾಕ್ಯ ಸಾಕು. ಅದಕ್ಕೆ ಮೇಲೆ ಓದಕ್ಕೆ ಹೋಗ್ಬಿಡಿ. ಅದಾದಮೇಲೆ ಆ 3 ವಾಕ್ಯಗಳು ಅಥವಾ 2 ವಾಕ್ಯಗಳು ನೀವು ಓದಿರುವಂಥ ವಾಕ್ಯಗಳನ್ನು ಕುತ್ಕೊಂಡು ಧ್ಯಾನ ಮಾಡಿ ಅಲ್ಲಿ ನೀವು ಸತ್ಯವನ್ನು ಕಂಡುಕೊಳ್ತೀರಾ. ಪ್ರೈಸ್ ದಿ ಲಾರ್ಡ್. ದೇವರ ಪ್ಲ್ಯಾನ್ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಬೈಬಲ್ ಖಂಡಿತವಾಗ್ಲೂ ಓದಲೇಬೇಕು. ದೇವರು ನಮಗೆ ಒಂದು ನಿಗದಿಯಾದ ಸಮಯ ಇಟ್ಟಿದ್ದಾರೆ. ಈ ಲೋಕಕ್ಕೆ ಬರಲಿಕ್ಕೂ ಒಂದು ಸಮಯ ಇದೆ, ನಮ್ಮ ಈ ಲೋಕದಿಂದ ಬಿಟ್ಟು ಹೋಗ್ಲಿಕ್ಕೂ ಒಂದು ಸಮಯ ಇದೆ. ಪ್ರೈಸ್ ದಿ ಲಾರ್ಡ್. ಬರೋದನ್ನು ಯಾರು ತಡೆಯೋಕ್ಕಾಗಲ್ಲ, ಹೋಗೋದನ್ನು ಯಾರು ಏನು ಮಾಡೋಕ್ಕಾಗಲ್ಲ, ತಡೆಯೋಕ್ಕೆ ಆಗಲ್ಲ. ಆಗುತ್ತಾ? ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಬರೋದನ್ನು ತಡೆಯೋಕ್ಕಾಗಲ್ಲ, ಹೋಗೋದನ್ನು ತಡೆಯೋಕ್ಕಾಗಲ್ಲ. ಬಟ್ ಇದೆರಡರ ಮಧ್ಯದಲ್ಲಿ ಈ ಒಂದು ಜೀವನದ ಮಧ್ಯದಲ್ಲಿ ನಮ್ಮ ಆತ್ಮ ನರಕಕ್ಕೆ ಹೋಗದ ಹಾಗೆ ನಾವು ತಡಿಬೋದು. ಆಮೇಲೆ ನರಕಕ್ಕೆ ಹೋಗದ ಹಾಗೆ ನಾವು ತಡಿಬೋದು. ಅದರಲ್ಲಿ ಏನು ಎರಡು ಮಾತಿಲ್ಲ. ಹೇಗೆ ಸಾಧ್ಯ ಅಂದರೆ ಬೇರೆ ಯಾವುದೇ ವ್ಯಕ್ತಿಗಳಿಂದ ಸಾಧ್ಯವಿಲ್ಲ, ಯಾವುದೇ ವಸ್ತುಗಳಿಂದ ಸಾಧ್ಯವಿಲ್ಲ. ಪ್ರಭು ಯೇಸು ಕ್ರಿಸ್ತರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ದೇವರ ಜೀವವುಳ್ಳ ವಾಕ್ಯಗಳಿಂದ ಮಾತ್ರ ಸಾಧ್ಯ. ನೋಡಿ, ಯೆರೆಮೀಯ 29ನೇ ಅಧ್ಯಾಯ 11ನೇ ವಾಕ್ಯ. ಯೆರೆಮೀಯ 29:11 ವಾಕ್ಯ ಓದೋಣ. ಯೆರೆಮೀಯನ ಗ್ರಂಥ ಯೆರೆಮೀಯ 29:11 ಪ್ರೈಸ್ ದಿ ಲಾರ್ಡ್. ಓದಿ. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬರಲಿ. ಅವು ಅಧಿಕ ಯೋಜನೆಗಳು ಅಲ್ಲ, ಹಿತಕರವಾದ ಯೋಜನೆಗಳೇ. ಪ್ರೈಸ್ ದಿ ಲಾರ್ಡ್. ಸರಿ, ನಾನೇ ಓದ್ತೀನಿ. ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅವು ಅಹಿತ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳು. ಪ್ರೈಸ್ ದಿ ಲಾರ್ಡ್. ಹಿತಕರವಾದ ಯೋಜನೆಗಳೇ. ಈ ವಾಕ್ಯವನ್ನು ಓದಿ ನೀವು ಕುಳಿತುಕೊಳ್ಬೇಕು, ಧ್ಯಾನಕ್ಕೆ ಮೆಡಿಟೇಷನ್ ಕುಳಿತುಕೊಂಡು ಕೇಳಬೇಕು, ದೇವರ ಪವಿತ್ರಾತ್ಮರ ಬಳಿ ಕೇಳಬೇಕು. ಪವಿತ್ರಾತ್ಮರೇ, ಏನು, ಯಾವ ಆಲೋಚನೆ, ಯಾವ ಯೋಜನೆ ಇಟ್ಟಿದ್ದೀರಾ ನನ್ನ ಮೇಲೆ, ಯಾವ ಯೋಜನೆ ಇಟ್ಟಿದ್ದೀರಾ ಅನ್ನೋದನ್ನ ನೀವೇನು ಮಾಡಬೇಕು? ಕೇಳಬೇಕು. ಕೇಳಿದಾಗ ಮಾತ್ರ ಪವಿತ್ರಾತ್ಮರು ಕಾರ್ಯ ಮಾಡ್ತಾರೆ. ಸುಮ್ಮನೆ ನೀವು ಆರಾಮ ಅನ್ಕೊಂಡಿರಿ ನಿಮ್ಮ ಬಗ್ಗೆ ದೇವರು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗಲೂ ಅವರು ಚಿಂತೆ ಮಾಡೋರಲ್ಲ. ಯಾರು ದೇವರ ಬಳಿಗೆ ಬರ್ತಾರೋ,
ನೋಡಿ, ಒಂದು ವಾಕ್ಯವನ್ನು ಓದೋಣ. ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ. ಯೋಹಾನನು ಬರೆದ ಶುಭ ಸಂದೇಶ 5ನೇ ಅಧ್ಯಾಯ. ಸಾರಿ, ಒಂದು ನಿಮಿಷ ಆಗಿರಿ. 5 ಅಲ್ಲ ಅಂದ್ಕೊಳ್ತೀನಿ, 5ನೇ ಅಧ್ಯಾಯ ಅಲ್ಲ, 6 ಇರಬೇಕು ಮೋಸ್ಟ್ಲಿ. 6:37 ಓದಿ. 6:37. ಯೋಹಾನ 6:37. ಪಿತನು ನನಗೊಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಯೇ ಬರುತ್ತಾನೆ. ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಕರೆಕ್ಟಾಗಿ ಓದಿ. ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಗೆ ಬರುತ್ತಾನೆ. ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ಇಲ್ಲಿ ವಾಕ್ಯ ಹೇಳ್ತದೆ ನನ್ನಲ್ಲಿಗೆ ಬರ್ತಾನೆ ಅಂತ. ಅದೇ ಯಾಕೋಬನ ಪತ್ರದಲ್ಲಿ ನಾವು ನೋಡೋಣ. ಯಾಕೋಬ ಹೇಳ್ತಾರೆ. ಯಾಕೋಬ ಏನು ಹೇಳ್ತಾರೆ ನೋಡೋಣ. ಪ್ರೈಸ್ ದಿ ಲಾರ್ಡ್. ಒಂದು ಕೆಲಸ ಮಾಡಿ, ಯಾಕೋಬನ ಪತ್ರಕ್ಕೆ ಹೋಗಿ. ಯಾಕೋಬನ ಪತ್ರಕ್ಕೆ ಹೋದ್ರಾ? ಅಲ್ಲಿ ವಾಕ್ಯ ನೋಡಿ. ವಾಕ್ಯ ಹೇಳುತ್ತೆ, 4ನೇ ಅಧ್ಯಾಯ 10ನೇ ವಾಕ್ಯ ಓದಿ. ಸಾರಿ, 8ನೇ ವಾಕ್ಯ. 4:8. ಯಾಕೋಬ 4:8. ದೇವರ ಸಮೀಪಕ್ಕೆ ಬನ್ನಿ, ಆಗ ಅವರು ನಿಮ್ಮ ಸಮೀಪಕ್ಕೆ ಬರುವರು. ಪ್ರೈಸ್ ದಿ ಲಾರ್ಡ್. ಇಲ್ಲೇನು ಹೇಳ್ತಾ ಇದೆ? ಸಾಕು ಬ್ರದರ್, ಸಾಕು. ಇಲ್ಲೇನು ಹೇಳ್ತಾ ಇದೆ? ನನ್ನ ಬಳಿಗೆ ಅಲ್ವಾ? ನೀವು ಬನ್ನಿ. ಇಲ್ಲೇನು ಹೇಳ್ತಾ ಇದೆ? ಹೌದು ಬ್ರದರ್. ಅವರ ಬಳಿಗೆ ಬನ್ನಿ, ದೇವರ ಬಳಿಗೆ ಬನ್ನಿ. ಪ್ರೈಸ್ ದಿ ಲಾರ್ಡ್. ದೇವರ ಬಳಿಗೆ ಬನ್ನಿ. ನೀವು ದೇವರ ಬಳಿಗೆ ಬಂದಾಗ ಮಾತ್ರ ನೀವು ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ. ಸುಮ್ಮನೆ ನಮಗೆ ನಾವೇ ಕರೆಕ್ಟು, ನಾವು ಮಾಡ್ತಿರೋದೇ ಕರೆಕ್ಟು ಅಂದ್ಕೊಂಡಿದ್ರೆ ನಮಗೆ ನಾವು ಹಾಕ್ಕೊಳ್ಳುವಂಥ ಆ ಒಂದು ಅಸ್ಥಿವಾರ ಕೊನೆಯಲ್ಲಿ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಲ್ಲ, ಕೊನೆಯಲ್ಲಿ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಯ್ತು ಬ್ರದರ್. ಯೋಹಾನ 6:37 ನಾವು ಓದ್ತೀವಿ, ನನ್ನ ಬಳಿಗೆ ಬರುವವನನ್ನು ನಾನು ಎಂದಿಗೂ ತಳ್ಳಿ ಬಿಡೋದಿಲ್ಲ. ಬಂದರೆ ಮಾತ್ರ, ಬರದೆ ಅವ್ರು ನಿಮ್ಮ ಬಳಿಗೆ ಬರ್ತಾರೆ ಅಂತ ಹೇಳಿದ್ರೆ ಅದು ತಪ್ಪು. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ದೇವರು ನಮ್ಮ ಬಗ್ಗೆ ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ, ಒಂದು ಯೋಜನೆ ಇಟ್ಟಿದ್ದಾರೆ. ಆ ಯೋಜನೆ ಏನು, ಆ ಪ್ಲ್ಯಾನ್ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ನಾವು ಬೈಬಲ್ ಓದಬೇಕು, ಸಂಪೂರ್ಣವಾದ ಬೈಬಲ್ ಓದಬೇಕು. ಇಷ್ಟು ದಿನ ನಾವೇನು ಮಾಡ್ತಾ ಇದ್ದೋ, ಅರ್ಧ ಗಂಟೆ ಓದಬೇಕು ಅಂತ ಹೇಳಿದ್ರೆ ಬೈಬಲ್ ತೊಗೊಂಡು ಓದ್ತಾ ಇರ್ತಾ ಇದ್ದೋ ಅಲ್ವಾ? ಏಸು ಹಿಂಗಂದ್ರು, ಏಸು ಇಲ್ಲೋದ್ರು, ಏಸು ಇದು ಮಾಡಿದ್ರು, ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಆ ಥರ ಮಾಡಿದ್ರು, ಈ ಥರ ಅಲ್ವಾ? ಹೌದಾ? ಹಾಗೆ ಕಂಟಿನ್ಯೂಸ್ ಆಗಿ ಓದ್ಕೊಂಡು ಹೋಗ್ತಾ ಇದ್ದೋ. ಇಲ್ಲ, ಆ ರೀತಿ ಅಲ್ಲ. 1 ವಾಕ್ಯ 2 ವಾಕ್ಯ ಅಷ್ಟೇ ಓದ್ಬೇಕು. ನೀವು ಓದಿ ಆದಮೇಲೆ ಅಲ್ಲಿ ಕೇಳಬೇಕು, ಯಾಕೆ ನೀವು ಈ ಥರ ಅದ್ಭುತ ಮಾಡಿದ್ರಿ, ಏನಕ್ಕೋಸ್ಕರ ಮಾಡಿದ್ರಿ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರಿ. ಈಗ ಲಾಸರನಿಗೆ ಮರುಜೀವ ಕೊಟ್ಟದ್ದು ಕೂಡ ಒಂದು ಉದ್ದೇಶ ಇಟ್ಟೇನೆ. ದೇವರು ಏನೇನು ಜನರ ಸಮ್ಮುಖದಲ್ಲಿ ಅದ್ಭುತಗಳನ್ನು ಮಾಡಿದ್ರೋ ಎಲ್ಲದಕ್ಕೂ ಒಂದು ಏನಿದೆ, ಎಲ್ಲದಕ್ಕೂ ಒಂದು ಕಾರಣ, ಬೆಲೆ ಇದೆ, ಹಾಗೂ ರೀಸನ್ ಇದೆ, ಕಾರಣ ಇದೆ. ಅವ್ರು ಏನಕ್ಕೆ ಮಾಡಿದ್ರು, ಎಲ್ಲರ ಮುಂದೆ ಏನಕ್ಕೆ ಮಾಡಿದ್ರು, ಅದಕ್ಕೂ ಕೂಡ ಬೆಲೆ ಇದೆ. ಪ್ರೈಸ್ ದಿ ಲಾರ್ಡ್. ಆ ಬೆಲೆಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಬೈಬಲ್ಲು ಓದಬೇಕು. ಬೈಬಲ್ ಓದಿದ್ರೆ ಮಾತ್ರ ಸಾಧ್ಯ ನಾವು ಸತ್ಯವನ್ನು ಅರ್ಥಕೊಳ್ಳಿಕ್ಕೆ. ಇಲ್ಲ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ವಾಕ್ಯ ನಾವು ಬೈಬಲ್ ಇದ್ರೆ ಮಾತ್ರ ನಾವು ಮೇಲೆ ಬರೆದಿರೋದೆಲ್ಲ ಸಿಗುತ್ತೆ ನಮಗೆ. ಬೈಬಲ್ ಇದ್ರೆ ಮಾತ್ರ ನಮಗೆ ವಿಶ್ವಾಸ ಹೆಚ್ಚುತ್ತೆ. ಬೈಬಲ್ ಇದ್ರೆ ಮಾತ್ರ ಪರಿಶುದ್ಧತೆ ಹೆಚ್ಚುತ್ತೆ. ಬೈಬಲ್ ಇದ್ರೆ ಮಾತ್ರ ಸತ್ಯ ನಮ್ಮಲ್ಲಿ ನೆಲೆಸುತ್ತೆ. ಬೈಬಲ್ ಇದ್ರೆ ಮಾತ್ರ ಜ್ಞಾನ ವಿವೇಕ ನಮಗೆ ಇರುತ್ತೆ. ಬೈಬಲ್ ಇದ್ದರೆ ಒಳ್ಳೆ ಆರೋಗ್ಯ ಇರುತ್ತೆ, ಸಮಾಧಾನ ಇರುತ್ತೆ. ಬೈಬಲ್ ಇದ್ದರೆ ಮಾತ್ರ ಪ್ರಭು ಯೇಸು ಕ್ರಿಸ್ತು ನಮ್ಮಲ್ಲಿ ಇರ್ತಾರೆ. ಪ್ರಭು ಯೇಸು ಕ್ರಿಸ್ತು ಅಂದರೆ ಬೈಬಲ್ ಇದ್ದರೆ ಮಾತ್ರ ನಿತ್ಯ ಜೀವ. ಅಂದರೆ ಬೈಬಲ್ ಅಂದರೆ ಪ್ರಭು ಯೇಸು ಕ್ರಿಸ್ತು, ಪ್ರಭು ಯೇಸು ಕ್ರಿಸ್ತು ಅಂತ ಹೇಳಿದ್ರೆ ನಿತ್ಯ ಜೀವ. ಅಂದರೆ ಈ ಮೂರು
ಏನು ಒಂದೇ ಇದರಲ್ಲಿ ಒಂದೇ ಏನು ಒಂದೇ ಮಾರ್ಕಲ್ಲಿದೆ. ಬೈಬಲ್ ಪ್ರಭು ಯೇಸು ಕ್ರಿಸ್ತರು ನ್ಯಾಯ ತೀರ್ಪು, ಬೈಬಲ್ ಪ್ರಭು ಯೇಸು ಕ್ರಿಸ್ತರು ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬ್ರದರ್. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬೈಬಲ್ ನಿಮ್ಮ ಜೀವನದಲ್ಲಿ ಇರಬೇಕು. ಹಾಗಾಗಿ ಎಷ್ಟೋ ನಮ್ಮ ರೋಮನ್ ಕಥೋಲಿಕ ಕ್ರೈಸ್ತರು ಬೈಬಲ್ ಮುಟ್ಟೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಅವರ ಎಲ್ಲ ವಿಶ್ವಾಸ, ಎಲ್ಲ ನಂಬಿಕೆ ಯಾರ ಮೇಲೆ ಹೋಯ್ತು? ಸಂತರುಗಳ ಸ್ವರೂಪಗಳ ಮೇಲೆ ಹೋಯ್ತು. ಆದರೆ ಒಂದು ಸತ್ಯ ಏನು ಅಂತ ಹೇಳಿದ್ರೆ, ಇವತ್ತಿನವರೆಗೂ ಯಾವುದೇ ಸ್ವರೂಪದಲ್ಲಿರುವಂಥ ಸಂತರು ಮಾತಾಡಿದಾರಾ? ಇಲ್ಲ. ಬಟ್ ಆದರೂ ಕೂಡ ಅದೇ ಅವಿವೇಕತನದಿಂದ ನಾವು ಅದನ್ನ ಏನು ಮಾಡ್ತೀವಿ? ಅದನ್ನ ಆರಾಧಿಸ್ತೀವಿ, ನಂಬ್ತೀವಿ ಅಲ್ವಾ? ಮುಖ್ಯವಾಗಿ ರೋಮನ್ ಕಥೋಲಿಕ ಕ್ರೈಸ್ತರಿಗೆ ಬೈಬಲ್ ಮೇಲೆ ವಿಶ್ವಾಸ ಇಲ್ಲ. ಬೈಬಲ್ ಮುಟ್ಲಿಕ್ಕೆ ಅವ್ರ ಕೈಲಿ ಸಾಧ್ಯ ಇಲ್ಲ. ಅವ್ರೇನಿದ್ರು ಒಂದು ಫ್ಯಾಷನ್ ಡಿಸೈನ್ ಥರ. ಬಟ್ ಆದರೆ ವಾಕ್ಯ ಹೇಳುತ್ತೆ, ನಿನ್ನಲ್ಲಿ ಪ್ರಭು ಯೇಸು ಕ್ರಿಸ್ತರು ನೆಲೆಸಿದಾರ, ಅದು ತುಂಬ ಮುಖ್ಯ. ನೆಲೆಸಿದ್ರೆ ಮಾತ್ರ ನಿತ್ಯ ಜೀವ ಗೆಲ್ಲಲಿಕ್ಕೆ ಸಾಧ್ಯ, ನಿತ್ಯ ಜೀವ ಪಡೀಲಿಕ್ಕೆ ಸಾಧ್ಯ, ನ್ಯಾಯ ತೀರ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ದೇವರು ಕೊಟ್ಟಂಥ ಸಮಯವನ್ನು ನೀನು ದುರುಪಯೋಗ ಮಾಡಿಕೊಂಡು, ದೇವರು ನೀಡಿದಂಥ ಜ್ಞಾನವನ್ನು ದುರುಪಯೋಗ ಮಾಡಿಕೊಂಡು, ದೇವರು ನೀಡಿದಂತಹ ವಿವೇಕವನ್ನು ದುರುಪಯೋಗ ಮಾಡಿಕೊಂಡು, ಪ್ರೈಸ್ ದಿ ಲಾರ್ಡ್, ಅರ್ಥ ಆಗ್ತಿದೆಯಾ? ಅದನ್ನು ದುರುಪಯೋಗ ಮಾಡಿಕೊಂಡು ನ್ಯಾಯ ತೀರ್ಪಿನ ದಿನ ಹೋಗಿ ದೇವರ ಸಮ್ಮುಖದಲ್ಲಿ ನಿಂತ್ಕೊಂಡ್ರೆ ಹೇಗಿರ್ಬೋದು ಸ್ವಲ್ಪ ಯೋಚನೆ ಮಾಡಿ. ಪ್ರೈಸ್ ದಿ ಲಾರ್ಡ್. ಈ ಎಲ್ಲ ಮಾನವ ನಿರ್ಮಿತ ಪ್ರಾರ್ಥನೆಗಳು ಬೈಬಲಿಂದ ನಿಮ್ಮನ್ನು ಬೇರ್ಪಡಿಸ್ತಾ ಇದೆ. ಮಾನವ ನಿರ್ಮಿತ ಪ್ರಾರ್ಥನೆ, ಮನುಷ್ಯನು ಬರ್ಕೊಂಡಿರುವಂಥ ಪ್ರಾರ್ಥನೆ ಈ ಒಂದು ಬೈಬಲಿಂದ ನಮ್ಮನ್ನು ಬೇರ್ಪಡಿಸ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಬೈಬಲ್ ನೀವು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳು, ನಿಮ್ಮ ಗಂಡ, ನಿಮ್ಮ ಹೆಂಡತಿ, ನಿಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ನಿತ್ಯ ಜೀವ ಪಡಿಬೇಕು ಅಂತ ಹೇಳಿದ್ರೆ ಬೈಬಲಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯ ಇಲ್ಲವೇ ಇಲ್ಲ. ಅದು ನಾನು ಹೇಳ್ತಾ ಇಲ್ಲ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ನೋಡಿ. ಯೋಹಾನನು ಬರೆದ ಶುಭ ಸಂದೇಶದಲ್ಲಿ ಪ್ರೈಸ್ ದಿ ಲಾರ್ಡ್. ಓಕೆ, 12ನೇ ಅಧ್ಯಾಯ ವಾಕ್ಯ 47ರಿಂದ 49 ಓದಿ. ಯಾವನಾದರೂ ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದೆ ಹೋದರೆ ಅಂತವನಿಗೆ ತೀರ್ಪು ಕೊಡುವವನು ನಾನಲ್ಲ. ನಾನು ಬಂದುದು ಲೋಕದ ಉದ್ಧಾರಕ್ಕಾಗಿ, ತೀರ್ಪು ಕೊಡುವುದಕ್ಕಾಗಿ ಅಲ್ಲ. ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂತದ್ದು ಒಂದು ಇದೆ. ಅದು ಯಾವುದೆಂದರೆ, ನಾನು ಆಡಿದ ಮಾತೇ. ಅಂತಿಮ ದಿನದಂದು ಅದೇ ಅವನಿಗೆ ತೀರ್ಪು ಕೊಡುವುದು. ಏಕೆಂದರೆ ನನ್ನಷ್ಟಕ್ಕೆ ಇದನ್ನ ಮಾತನಾಡುತ್ತಿಲ್ಲ. ಸಾಕು. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ನೋಡಿ. ಅಂತಿಮ ದಿನದಲ್ಲಿ, ನ್ಯಾಯ ತೀರ್ಪಿನ ದಿನ ಏನಾಗುತ್ತೆ? ನನ್ನನ್ನು ನಿರಾಕರಿಸಿ ನನ್ನ ಮಾತುಗಳನ್ನು ಅಂಗೀಕರಿಸದೆ ಹೋದವನಿಗೆ ತೀರ್ಪು ಕೊಡುವಂಥದ್ದು ಒಂದು ಇದೆ. ಅದು ಯಾವುದೆಂದರೆ ನಾನು ಆಡಿದ ಮಾತುಗಳು. ಅರ್ಥ ಆಗ್ತಾ ಇದೆಯಾ? ಪ್ರಭು ಯೇಸು ಕ್ರಿಸ್ತರ ಮಾತುಗಳನ್ನು ನಾವು ನಿರಾಕಾರ ಮಾಡಿದ್ರೆ ನ್ಯಾಯ ತೀರ್ಪು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಪ್ರತಿದಿನ ನೀವು ಕುಟುಂಬದಲ್ಲಿ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಒಟ್ಟಾಗಿ ಸೇರಿ ವಾಕ್ಯಗಳನ್ನು ಓದಬೇಕು. ಜಾಸ್ತಿ ವಾಕ್ಯಗಳನ್ನು ಓದಬೇಕು. ಮಕ್ಕಳ ಕೈಲಿ ವಾಕ್ಯಗಳನ್ನು ಓದಿಸ್ಬೇಕು. ಯಾವ ಕುಟುಂಬದಲ್ಲಿ ತಂದೆ ತಾಯಿಗಳು
ತಮ್ಮ ಮಕ್ಕಳಿಗೆ ಬೈಬಲ್ ಓದಿಸ್ತಾರೋ ಆ ಮಕ್ಕಳ ಆತ್ಮವನ್ನು ಅವರು ರಕ್ಷಿಸ್ತಾರೆ. ಆಮೇಲೆ ಆ ಮಗುವಿನ ಆತ್ಮವನ್ನು ಅವ್ರು ಏನು ಮಾಡ್ತಾರೆ? ರಕ್ಷಿಸ್ತಾರೆ. ದಿನಕ್ಕೆ ಒಂದು ವಾಕ್ಯ ಅಂದರೆ ತಿಂಗಳಿಗೆ 30 ವಾಕ್ಯ. ತಿಂಗಳಿಗೆ 30 ಅಂತ ಹೇಳಿದ್ರೆ ವರ್ಷಕ್ಕೆ 360 ವಾಕ್ಯ. ಯೇಸು ಸ್ವಾಮಿ ಹೇಳಿದ್ರು, ಯೋಹಾನನು ಬರೆದ ಶುಭ ಸಂದೇಶ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಸಿದರೆ ನೀವು ಏನು ಬೇಕಾದರೂ ಕೇಳಬಹುದು, ಅದು ನಿಮಗೆ ದೊರಕುತ್ತೆ. ಪ್ರೈಸ್ ದಿ ಲಾರ್ಡ್. ಗಮನ ಕೊಟ್ಟು ಕೇಳಿಸ್ಕೊಳ್ಳೋಣ. ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ, ಪ್ರತಿಯೊಬ್ಬೊಬ್ಬರ ಕುಟುಂಬದಲ್ಲಿ ಅಥವಾ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ಶಾಶ್ವತವಾಗಿ ಬೈಬಲ್ ಇರಬೇಕೇ ಹೊರತು ಲೋಕದ ಯಾವುದೇ ವಸ್ತುಗಳು, ಯಾವುದೇ ವ್ಯಕ್ತಿಗಳು ಇರಬಾರದು. ಪ್ರೈಸ್ ದಿ ಲಾರ್ಡ್. ನೀವು, ನಾನು ಲೋಕದ ಯಾವ ವ್ಯಕ್ತಿಯಾಗಲಿ, ಯಾವುದೇ ಶಕ್ತಿಯಾಗಲಿ, ಯಾವುದೇ ವಸ್ತುವಾಗಲಿ ನಂಬಬಾರದು. ನಾವು ನಂಬಬೇಕಾಗಿರೋದು ಒಂದೇ, ನ್ಯಾಯ ತೀರ್ಪಿಗೆ ನಮ್ಮನ್ನು ಗೆಲ್ಲಿಸುವಂಥದ್ದು ಯಾವುದಿದೆ, ನ್ಯಾಯ ತೀರ್ಪನ್ನು ಗೆಲ್ಲಿಸುವಂಥದ್ದು ಯಾವುದಿದೆ, ಅದನ್ನು ಮಾತ್ರ ನಾವು ನಂಬಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆ ಬ್ರದರ್. ಓಕೆ, ಫೈನ್. ಪ್ರೈಸ್ ದಿ ಲಾರ್ಡ್. ಓಕೆ, ಎಲ್ಲರಿಗೂ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ ಅಲ್ವಾ? ಹೌದಾ? ಹೌದು ಬ್ರದರ್. ಹಾಂ, ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಕ್ಲಾಸ್ ನಾವು ಮುಗಿಸೋಣ.